ಹೆಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾನು ನಿಮ್ಮ ಮುಂದೆ 4 ಫೆಬ್ರವರಿ 2025 ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತಂದಿದ್ದು. ವೀಕ್ಷಕರೇ, ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 1. ಭಾರತದಲ್ಲಿ ಸಾರಿಗೆ ಸೇವೆಗಳಲ್ಲಿ ಯಾವ ಸಾರಿಗೆ ವಿಧಾನವು ಅತಿ ಹೆಚ್ಚು ಆದಾಯವನ್ನು ಗಳಿಸುತ್ತದೆ? ಆಪ್ಷನ್ ಎ ರೈಲು ಸಾರಿಗೆ, ಬಿ ವಾಯು ಸಾರಿಗೆ, ಸಿ ರಸ್ತೆ ಸಾರಿಗೆ, ಡಿ ಜಲ ಸಾರಿಗೆ. ವೀಕ್ಷಕರೇ, 5 ಸೆಕೆಂಡ್ಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಸ್ತೆ ಸಾರಿಗೆ. ಮುಂದಿನ ಪ್ರಶ್ನೆ ಸಂಖ್ಯೆ 2. ವಿಶ್ವದಲ್ಲಿ ಅತಿ ಹೆಚ್ಚು ಹಣ ರವಾನೆ ಮಾಡುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ ಡಿ ಫಿಲಿಪೈನ್ಸ್. ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ. ಪ್ರಶ್ನೆ ಸಂಖ್ಯೆ 3. 2025ರಲ್ಲಿ ಭಾರತದ ಡೀಪ್ ಓಷನ್ ಮಿಷನ್ಗೆ ಎಷ್ಟು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ? ಆಪ್ಷನ್ ಎ 500 ಕೋಟಿ ರೂಪಾಯಿ, ಆಪ್ಷನ್ ಬಿ 600 ಕೋಟಿ ರೂಪಾಯಿ, ಆಪ್ಷನ್ ಸಿ 700 ಕೋಟಿ ರೂಪಾಯಿ, ಆಪ್ಷನ್ ಡಿ 800 ಕೋಟಿ ರೂಪಾಯಿ. ಉತ್ತರ ಆಪ್ಷನ್ ಬಿ 600 ಕೋಟಿ ರೂಪಾಯಿ. ಪ್ರಶ್ನೆ ಸಂಖ್ಯೆ 4. ಫೆಬ್ರವರಿ 1, 2025ರಂದು BCCIನ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ MS ಧೋನಿ, ಆಪ್ಷನ್ ಸಿ ಕಪಿಲ್ ದೇವ್, ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಉತ್ತರ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಮುಂದಿನ ಪ್ರಶ್ನೆ ಸಂಖ್ಯೆ 5. ಜನವರಿ 2025ರಲ್ಲಿ ಸರ್ಕಾರಕ್ಕೆ ಎಷ್ಟು GST ಆದಾಯ ಬಂದಿದೆ? ಆಪ್ಷನ್ ಎ 1.50 ಲಕ್ಷ ಕೋಟಿ ರೂಪಾಯಿ, ಬಿ 1.75 ಲಕ್ಷ ಕೋಟಿ ರೂಪಾಯಿ, ಸಿ 1.95 ಲಕ್ಷ ಕೋಟಿ ರೂಪಾಯಿ, ಡಿ 2.10 ಲಕ್ಷ ಕೋಟಿ ರೂಪಾಯಿ. ಉತ್ತರ ಆಪ್ಷನ್ ಸಿ 1.95 ಲಕ್ಷ ಕೋಟಿ ರೂಪಾಯಿ. ಮುಂದಿನ ಪ್ರಶ್ನೆ ಸಂಖ್ಯೆ 6. ವಿವಿಧ ರಾಜ್ಯಗಳಲ್ಲಿ ವಿಪತ್ತು ತಗ್ಗಿಸುವಿಕೆಗಾಗಿ ಕೇಂದ್ರ ಸರ್ಕಾರ ಎಷ್ಟು ಅನುದಾನವನ್ನು ಅನುಮೋದಿಸಿದೆ? ಆಪ್ಷನ್ ಎ 1500 ಕೋಟಿ ರೂಪಾಯಿ, ಬಿ 2500 ಕೋಟಿ ರೂಪಾಯಿ, ಸಿ 3027.86 ಕೋಟಿ ರೂಪಾಯಿ, ಆಪ್ಷನ್ ಡಿ 4000 ಕೋಟಿ ರೂಪಾಯಿ. ಉತ್ತರ ಆಪ್ಷನ್ ಸಿ 3027.86 ಕೋಟಿ ರೂಪಾಯಿ. ಪ್ರಶ್ನೆ ಸಂಖ್ಯೆ 7. ಆರ್ಥಿಕ ಸಮೀಕ್ಷೆಯ ಪ್ರಕಾರ ಫೈನಾನ್ಷಿಯಲ್ ಇಯರ್ 20 ಮತ್ತು ಫೈನಾನ್ಷಿಯಲ್ ಇಯರ್ 25ರ ನಡುವೆ ಭಾರತದ ಮೂಲ ಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವು ಎಷ್ಟು ಶೇಕಡ ಹೆಚ್ಚಾಗಿದೆ? ಆಪ್ಷನ್ ಎ ಶೇಕಡ 25, ಆಪ್ಷನ್ ಬಿ ಶೇಕಡ 30, ಆಪ್ಷನ್ ಸಿ ಶೇಕಡ 38.8, ಆಪ್ಷನ್ ಡಿ ಶೇಕಡ 42. ಉತ್ತರ ಆಪ್ಷನ್ ಸಿ ಶೇಕಡ 38.8. ಪ್ರಶ್ನೆ ಸಂಖ್ಯೆ 8. ಜಾಗತಿಕ ಸೇವಾ ರಫ್ತಿನಲ್ಲಿ ಭಾರತದ ಪಾಲು ಎಷ್ಟು? ಆಪ್ಷನ್ ಎ ಶೇಕಡ 3.2, ಬಿ ಶೇಕಡ 4.3, ಸಿ ಶೇಕಡ 5.1, ಡಿ ಶೇಕಡ 6.
ಉತ್ತರ ಆಪ್ಷನ್ ಬಿ ಶೇಕಡ 4.3. ಪ್ರಶ್ನೆ ಸಂಖ್ಯೆ 9. 2024ರ ಹಣಕಾಸು ವರ್ಷದಲ್ಲಿ ಭಾರತದ ಒಟ್ಟು ರಫ್ತಿನಲ್ಲಿ ಕೃಷಿ ಆಹಾರ ರಫ್ತಿನ ಪಾಲು ಎಷ್ಟು? ಆಪ್ಷನ್ ಎ ಶೇಕಡ 10.5, ಆಪ್ಷನ್ ಬಿ ಶೇಕಡ 11.7, ಆಪ್ಷನ್ ಸಿ ಶೇಕಡ 12.2, ಆಪ್ಷನ್ ಡಿ ಶೇಕಡ 13.8. ಉತ್ತರ ಆಪ್ಷನ್ ಬಿ ಶೇಕಡ 11.7. ಪ್ರಶ್ನೆ ಸಂಖ್ಯೆ 10. ಭಾರತದ ಆಮದುಗಳು ಸುಮಾರು $682 ಬಿಲಿಯನ್ಗೆ ಎಷ್ಟು ಶೇಕಡಾವಾರು ಹೆಚ್ಚಾಗಿದೆ? ಆಪ್ಷನ್ ಎ ಶೇಕಡ 4.5, ಆಪ್ಷನ್ ಬಿ ಶೇಕಡ 5.2, ಆಪ್ಷನ್ ಸಿ ಶೇಕಡ 6.9, ಆಪ್ಷನ್ ಡಿ ಶೇಕಡ 7.3. ಉತ್ತರ ಆಪ್ಷನ್ ಸಿ ಶೇಕಡ 6.9. ಪ್ರಶ್ನೆ ಸಂಖ್ಯೆ 11. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮತಾಂತರ ವಿರೋಧಿ ಮಸೂದೆಯನ್ನು ಪರಿಚಯಿಸಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಗುಜರಾತ್. ಉತ್ತರ ಆಪ್ಷನ್ ಸಿ ರಾಜಸ್ಥಾನ. ವೀಕ್ಷಕರೇ, ನಿಮಗೆ ಈ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ದಿನ ಶುಭವಾಗಲಿ. ಧನ್ಯವಾದಗಳು.